ಮೈಸೂರು ಕೊಡಗು ಕ್ಷೇತ್ರದ ಕೈ ಅಭ್ಯರ್ಥಿಗೆ ಒಕ್ಕಲಿಗರ ಬಲ ಸಿಕ್ಕಿದೆ. ಎಂ ಲಕ್ಷ್ಮಣ್ ಬೆಂಬಲಕ್ಕೆ ನಿಂತಿದೆ ಜಿಲ್ಲಾ ಒಕ್ಕಲಿಗರ ಸಂಘ. ನೋಡಿ, ಎಂ ಲಕ್ಷ್ಮಣ್ಗೆ ಈಗ ಒಕ್ಕಲಿಗರ ಒಂದು ಬಲ ಬಂದಿದೆ ಅಂತ ಹೇಳಬಹುದು. ಈಗ ಅಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘ ಅವರ ಬೆಂಬಲಕ್ಕೆ ನಿಂತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರಾಗಿದ್ದರಿಂದಾಗಿ ಟಿಕೆಟ್ ಕೂಡ ಈಗ ಒಕ್ಕಲಿಗ ಸಮುದಾಯದ ಪಾಲಾಗಿದೆ. ಆದರೆ ಹಲವರು ಅವರು ಒಕ್ಕಲಿಗರಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಅವರು 1992ರಲ್ಲೇ ಒಕ್ಕಲಿಗರ ಸಂಘದ ಚುನಾವಣೆಗೆ ನಿಂತು ಸೋತಿದ್ರು ಎಂ ಲಕ್ಷ್ಮಣ್. ಹೀಗಾಗಿ ಲಕ್ಷ್ಮಣರನ್ನ ಒಕ್ಕಲಿಗರಲ್ಲ ಅಂತ ಹೇಗೆ ಕರೀತೀರಿ ನೀವು, ಹೇಗೆ ಕನ್ಸಿಡರ್ ಮಾಡ್ತೀರಿ? ಪ್ರತಾಪ್ ಸಿಂಹ ಅವರ ಮಾತನ್ನ ಒಪ್ಪುವುದಿಲ್ಲ ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ, ಒಕ್ಕಲಿಗರ ಸಂಘ ಸ್ಪಷ್ಟನೆ ಕೊಟ್ಟಿದೆ ಅಲ್ರಿ. ಪ್ರತಾಪ್ ಸಿಂಹ ಹೇಳ್ತಾರೆ ಎಂ ಲಕ್ಷ್ಮಣ್ ಒಕ್ಕಲಿಗರಲ್ಲ, ನಿಜವಾದ ಒಕ್ಕಲಿಗರಲ್ಲ ಅಂತ. 92ರಲ್ಲೇ ಒಕ್ಕಲಿಗರ ಸಂಘ ಚುನಾವಣೆಗೆ ನಿಂತು ಸೋತಂಥವ್ರು, ಅದೇಗೆ ನೀವು ಒಕ್ಕಲಿಗರ ಅಲ್ಲ ಅಂತ ಹೇಳ್ತೀರಿ, ಯಾವ ಆಧಾರದ ಮೇಲೆ ಅಂತ ಪ್ರಶ್ನೆ ಹಾಕಿದ್ದಾರೆ. ಇವತ್ತು ಲಕ್ಷ್ಮಣ್ ಅನ್ನುವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಮೊನ್ನೆ 16ನೇ ತಾರೀಕು ನಡೆದಂತಹ ಒಂದು ಮೀಟಿಂಗ್ನಲ್ಲೂ ಸಹ ಎಲ್ಲರೂ ಬಹುಮತದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಾಪ್ ಸಿಂಹ ಅವ್ರಿಗೆ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದೋ ಅದೇ ರೀತಿಯ ಲಕ್ಷ್ಮಣ್ ಅವ್ರಿಗೂ ಮಾಡಬೇಕು ಅಂತ ನಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಿರ್ಣಯನ ಕೈಗೊಂಡಿದ್ದೀವಿ. ಆದ್ರಿಂದ ನಾನು ಕೇಳ್ಕೊಳ್ತಾ ಇರೋದು ಒಂದೇನೆ, ನಮ್ಮ ಇಡೀ ಮೈಸೂರು ಲೋಕಸಭಾ ಎಲ್ಲೆಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅವರೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಮ್ಮ ಜನಾಂಗದ ನಾಯಕನಾಗಿ ಇವತ್ತು ಲಕ್ಷ್ಮಣ್ ಅವ್ರನ್ನ ನಿಲ್ಲಿಸಿದ್ದಾರೆ. ಅವರಿಗೆ ಎಲ್ಲರೂ ಕೈಗೂಡಿಸಿ ಬೆಂಬಲಿಸಿ ಅವರನ್ನ ಗೆಲ್ಲಿಸಿ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ಒಕ್ಕಲಿಗರಲ್ಲಿ ಯಾರಿಗೆ ತೊಂದರೆ ಬಂದರೂ ಸಹ ಅವರ ಬೆಂಬಲಕ್ಕೆ ನಿಲ್ಲುವಂತಹ ನಾವು ಒಕ್ಕಲಿಗರ ಸಂಘ. ಇವತ್ತು ನಾವು ಕರೆದಿರತಕ್ಕಂಥ ದೃಷ್ಟಿ ಲಕ್ಷ್ಮಣ್ ಅವ್ರನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ರಲ್ಲ, ಆ ಒಂದೇ ಒಂದು ಕಾರಣಕ್ಕೆ ನಾವು ಅವನು ಒಕ್ಕಲಿಗ, ಅವನು 92ರಲ್ಲಿ ನಮ್ಮ ಒಕ್ಕಲಿಗರ ಒಂದು ಸಂಘಕ್ಕೆ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ದಾರೆ ಅನ್ನುವನ್ನ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ. ನಾವು 2 ಜಿಲ್ಲೆಯವರು ಇವತ್ತು ಒಕ್ಕಲಿಗರ ಹಿತದೃಷ್ಟಿ ಕಾಯೋದ್ರ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಲಕ್ಷ್ಮಣ್ ಅವರಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಒಕ್ಕಲಿಗರ ಹಿತವನ್ನ ಕಾಯುವ ದೃಷ್ಟಿಯಿಂದ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ಒಕ್ಕಲಿಗರಲ್ಲಿ ಯಾರಿಗೆ ತೊಂದರೆ ಬಂದರೂ ಸಹ ಅವರ ಬೆಂಬಲಕ್ಕೆ ನಿಲ್ಲುವಂತಹ ನಾವು ಒಕ್ಕಲಿಗರ ಸಂಘ.